ಅಪ್ಪಿ ನನಗೆ ಇವತ್ತು ಬಿರಿಯಾನಿ ತಿನ್ಬೇಕು ಅನಿಸ್ತಾ ಇದೆ. ಏನೇನು ಹಾಕ್ತಾರೆ ಏನೇನು ಮಾಡ್ತಾರೆ ಎಲ್ಲ ತೋರಿಸ್ತೀನಿ ನಿಮಗೆ. ಜೀರಾ ಪೌಡರ್, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಇವತ್ತು ಬಿರಿಯಾನಿ ತಿನ್ಬೇಕಂತ ಅನಿಸ್ತಾ ಇದೆ. ನನ್ನ ಹಸ್ಬೆಂಡಿಗೆ ಕೇಳ್ತೀನಿ, ಲೆಟ್ಸ್ ಸಿ ಮಾಡಿಕೊಡ್ತಾರಾ ಇಲ್ಲ. ಅಪ್ಪಿ ನನಗೆ ಇವತ್ತು ಬಿರಿಯಾನಿ ತಿನ್ಬೇಕು ಅನಿಸ್ತಾ ಇದೆ, ಮಾಡಿಕೊಡ್ತೀಯಾ? ಆಗ ನನ್ನ ಹಸ್ಬೆಂಡ್ಗೆ ಚಿಕನ್ ತರಕ್ಕೆ ಕಳಿಸಿದ್ದೀನಿ. ಚಿಕನ್ ಬಂದಮೇಲೆ ನಿಮಗೆ ಹೆಂಗೆ ಮಾಡ್ತೀವಿ, ಯಾವ ಥರ ಮಾಡ್ತೀವಿ, ಏನೇನು ಹಾಕ್ತೀವಿ ಎಲ್ಲ ನಿಮಗೆ ತೋರಿಸ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ಸ್. ಏನೇನು ಹಾಕ್ತಾರೆ ಏನೇನು ಮಾಡ್ತಾರೆ ಎಲ್ಲ ತೋರಿಸ್ತೀನಿ ನಿಮಗೆ. ಚಿಕನಲ್ಲಿ ಏನೇನು ಹಾಕ್ತೀರಾ ಅದೆಲ್ಲ ಹೇಳಿ. ಮೊದಲು ಮೊಸರು ಹಾಕಬೇಕು. ಫಸ್ಟು ಕರ್ಡ್ ಹಾಕಬೇಕಂತೆ. ಇದನ್ನು ಮ್ಯಾರಿನೇಟ್ ಮಾಡಿ ಎಷ್ಟು ನಿಮಿಷ ಇಡಬೇಕು? 1 ಅವರ್ ಇಡಬೇಕು ಮಿನಿಮಮ್. ಓಕೆ, ಒಂದು ಪಾಕೆಟ್ ಮೊಸರು ಹಾಕಿದ್ದೀವಿ. ನೆಕ್ಸ್ಟು ಏನಿದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದಾರೆ. ಮತ್ತೆ ಮನೆಯಲ್ಲಿ ಮಾಡಿಕೊಟ್ಟಿದ್ದು ಖಾರ ಇದು ಚೆನ್ನಾಗಿದೆ ತುಂಬ. ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಫುಲ್ ಹಿಂಗೆ ಮ್ಯಾರಿನೇಟ್ ಮಾಡಬೇಕು. ಫುಲ್ ರೆಡ್ ಆಗಂಗೆ ಫುಲ್ ಮ್ಯಾರಿನೇಟ್ ಮಾಡ್ಬೋದು. ಮ್ಯಾರಿನೇಟ್ ಆಗಿದೆ. ಇದನ್ನು 1 ಅವರ್ ಇಟ್ಟ ಮೇಲೆ ನೆಕ್ಸ್ಟ್ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಆನಿಯನ್ ಕಟಿಂಗ್ ಮಾಡ್ಕೊತಿದ್ದೀವಿ. 5 ಆನಿಯನ್ ಬರಿಸ್ದಾಗೆ ಕಟ್ ಮಾಡಿದ್ದಾರೆ. ಈಗ ಆಯಿಲ್ ಹಾಕ್ತಾ ಇದ್ದೀನಿ. ಆನಿಯನ್ ಬರಿಸ್ದಾಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಇದು ಬರಿಸ್ತಾ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಬರಿಸ್ತಾ ನಾವು ಎಷ್ಟು ಮಾಡ್ತೀವೋ ಅಷ್ಟು ಬಿರಿಯಾನಿ ಚೆನ್ನಾಗಾಗುತ್ತೆ. ಇದು ಫುಲ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡಬೇಕು. ಅಲ್ಲಿ ಒಂದು ಸ್ವಲ್ಪ ಏನಾದರೂ ಮಾತಾಡಿ, ಜಸ್ಟ್ ಕುಕ್ ಅಷ್ಟೇ ಮಾಡಬೇಡಿ. ರೈಸ್ ನೋಡಿ, ಬಿರಿಯಾನಿ ಟುಡೇ ಬಿರಿಯಾನಿ. ಇದು ರೈಸ್ ಬಾಯ್ಲ್ ಮಾಡೋಕ್ಕೆ ಇದನ್ನು ವಾಟರ್ ಹಾಕ್ತಾ ಇದ್ದೀವಿ. ಇವಾಗ 1 ಗ್ಲಾಸ್ ರೈಸ್ ತೊಗೊಂಡಿದ್ದೀವಿ, ಅದಕ್ಕೆ 3 ಗ್ಲಾಸ್ ನೀರು ಹಾಕ್ತಾ ಇದ್ದೀವಿ. ಅಂದರೆ ಇದು ಇಲ್ಲಿವರೆಗೂ ಹಾಫ್ವರೆಗೂ ವಾಟ್ರ್ ಹಾಕಬೇಕು, ಅಂದರೆ ಚೆನ್ನಾಗಿ ಸ್ಟೀಮ್ ಆಗುತ್ತೆ. ವಾಟ್ರ್ ಕುದಿ ಬರೋವರೆಗೂ ವೇಟ್ ಮಾಡೋಣ. ಸ್ವಲ್ಪ ವಾಟ್ರ್ ಕುದಿ ಬಂದಿದೆ. ಅದರಲ್ಲಿ ಇದು ಎಲೆ, ಕಸೂರಿ ಮೆಂತಿ, ಕ್ಲೋವ್, ಕಾರ್ಡಮಮ್ ಇದನ್ನು ಇದರಲ್ಲಿ ಆ್ಯಡ್ ಮಾಡಬೇಕು. ಇವಾಗ ಎಲೆ ಹಾಕಿದೆ. ನೆಕ್ಸ್ಟು ಇದು ಕಾರ್ಡಮಮ್, ಇದು ಕ್ಲೋವ್, ಇದು ಕಸ್ತೂರಿ ಮೆಂತಿ. ದ್ಯಾಟ್ಸ್ ಇಟ್. ಇವಾಗ ಒಂದು ಸ್ವಲ್ಪ ಕೊರಿಯಂಡರ್ ಆ್ಯಡ್ ಮಾಡೋಣ. ಇವಾಗ 2 ಸ್ಪೂನ್ ಗೀ ಹಾಕಬೇಕು. ಇದರಲ್ಲಿ ಸ್ವಲ್ಪ ಸ್ವಲ್ಪ ಬ್ರೌನಿಶ್ ಆಗ್ತಾ ಇದೆ. ಇನ್ನೊಂದು 2 ನಿಮಿಷ ಮಾಡಿದ್ರೆ ಕಂಪ್ಲೀಟ್ ಆಗಿಬಿಡುತ್ತೆ. ಇವಾಗ ಬರಿಸ್ತಾ ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ನೀರು ಕುದಿ ಬರ್ತಾ ಇದೆ. ಅದರಲ್ಲಿ ಇದನ್ನು ಸ್ವಲ್ಪ ಸ್ವಲ್ಪ ಈ ಥರ ಮಾಡಿ 8 to 10 ಮಿನಿಟ್ಸ್ ಮೀಡಿಯಮ್ ಫ್ಲೋದಲ್ಲಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಆಯಿಲ್ಲು ಮತ್ತು ಬರಿಸ್ತಾ ಸಪ್ರೇಟಾಗಿ ಮಾಡ್ಕೋಬೇಕು. ಈ ಥರ ಸಪ್ರೇಟಾಗಿ ತಕ್ಕೋಬೇಕು. ಚೆಕ್ ಮಾಡ್ತಾ ಇದ್ದೀರಾ? ರೈಸು 75% ಅಷ್ಟೇ ಕುದಿಸ್ಕೊಳ್ಬೇಕು, 100% ಕುದಿಸ್ಕೋಬಾರ್ದು. ಓಕೆ, ಇವಾಗ ರೈಸ್ ಸಪ್ರೇಟ್ ಮಾಡ್ಕೋಬೇಕು ಮತ್ತು ನೀರು ಸಪ್ರೇಟ್ ಮಾಡ್ಕೋಬೇಕು. ಇವಾಗ ಚಿಕನ್ನ ಬಾಯ್ಲ್ ಮಾಡ್ಕೋಬೇಕು. ಸೂಪರ್ ಬಿರಿಯಾನಿ ಪ್ರಿಪೇರ್ ಆಗ್ತಾ ಇದೆ. 2 ನಿಮಿಷ ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ಹಿಂಗೆ ಮಿಕ್ಸಿಂಗ್ ಮಾಡ್ಕೋಬೇಕು, ಯಾಕಂದರೆ ಮೊಸರು ಒಡೆಯುತ್ತೆ.
ಆಗ ಗ್ಯಾಸ್ನ ಮೀಡಿಯಮ್ ಫ್ಲೋದಲ್ಲಿ ಇಡಬೇಕು, ಚೆನ್ನಾಗಿ ಕುದಿಯುತ್ತೆ ಅದು. ಈಗ ನೆಕ್ಸ್ಟ್ ಸಾಲ್ಟ್ ಹಾಕೋತೀನಿ, ಅದಾಗಲೇ ಒಂದು ಸ್ವಲ್ಪ ಗರಂ ಮಸಾಲ ಹಾಕೋತೀನಿ, ಆಮೇಲೆ ಒಂದು ಸ್ವಲ್ಪ ಜೀರಾ ಪೌಡರ್ ಹಾಕೋತೀನಿ, ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕೋತೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಸ್ಪೈಸಿಯಾಗಿ ಸ್ವಲ್ಪ ಖಾರ ಹಾಕೋತೀನಿ. 7 to 8 ಮಿನಿಟ್ಸ್ ಇದನ್ನು ಮೀಡಿಯಮ್ ಫ್ಲೋದಲ್ಲಿ ಕುದಿಯಕ್ಕೆ ಬಿಡಬೇಕು. 2-3 ಮಿನಿಟ್ಸ್ಗೊಮ್ಮೆ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇರಬೇಕು. ಈ ಥರ ಇದ್ರದ್ದೊಂದು ಸೀಕ್ರೆಟ್ ಇದೆ, ಇದನ್ನ ತೆಗಿತಾ ಇದ್ದೀನಲ್ಲ, ಇದು ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ಗೊತ್ತಾಗುತ್ತೆ ನಿಮಗೆ. ನನಗೆ ಬರಿಸ್ತಾ ಅಂದ್ರೆ ತುಂಬ ಇಷ್ಟ. ಒಂದೊಂದೇ ತಿಂತಾ ಇರ್ತೀನಿ ನಾನು. ಬರೀ ಇಂಥದೆಯಾ? ಈಗ ಫುಲ್ಲು ಫ್ಲೇಮ್ ಸ್ಲೋ ಇಟ್ಕೋಬೇಕು. ಇನ್ನು ರೈಸ್ ಆ್ಯಡ್ ಮಾಡಬೇಕು. ಲೇಯರ್ ವೈಸ್ ಲೇಯರು ರೈಸ್ ಆ್ಯಡ್ ಮಾಡ್ಕೋಬೇಕು. ಲೇಯರ್ ವೈಸ್ ಲೇಯರ್ ಸ್ವಲ್ಪ ಲೈಟಾಗಿ ಗರಂ ಮಸಾಲ ಹಾಕೋದು. ನೆಕ್ಸ್ಟು ಒಂದು ಸ್ವಲ್ಪ ನಾನು ಒಂದು ಕಡೆ ರೆಸಿಪಿ ಅಂತ ಹೇಳಿದ್ದೆಲ್ಲ ಅದು ನೋಡಿ, ಸೀಕ್ರೆಟ್ ರೆಸಿಪಿ ನಾವೆಲ್ಲ ಕಲರ್ ಎಲ್ಲ ಆ್ಯಡ್ ಮಾಡಲ್ಲ. ಇದರ ರೆಸಿಪಿ ಆ್ಯಡ್ ಮಾಡೋದು. ನೆಕ್ಸ್ಟು ಮಸ್ತ್ ಒಂದು ಸ್ವಲ್ಪ ಖಾರ ಆ್ಯಡ್ ಮಾಡೋದು. ನೆಕ್ಸ್ಟು ಒಂದು ಸ್ವಲ್ಪ ತುಪ್ಪ ಮೇಲೆ ಲೈಟಾಗಿ ತುಪ್ಪ ಹಾಕೋದು. ಸ್ವಲ್ಪ ಗೀ ಆ್ಯಡ್ ಮಾಡ್ತಾರೆ. ನೆಕ್ಸ್ಟು ಒಂದು ಮೀನು ಬರಿಸ್ತಾ ಹಿಂಗೆ ಲೇಯರು ಒಂದು ಸ್ವಲ್ಪ ಆ್ಯಡ್ ಮಾಡೋದು. ನೆಕ್ಸ್ಟು ಕೊತ್ತಂಬರಿ ಆ್ಯಡ್ ಮಾಡ್ತೀವಿ. ಕೊರಿಯಾಂಡರ್. ಇವಾಗ ನೆಕ್ಸ್ಟ್ ಸೆಕೆಂಡ್ ಲೇಯರ್ ರೈಸ್ ಆ್ಯಡ್ ಮಾಡ್ತಾ ಇದ್ದಾರೆ. ಸೇಮ್ ರಿಪೀಟ್ ಮಾಡ್ತಾರೆ. ಗರಂ ಮಸಾಲ, ಖಾರ, ಬರಿಸ್ತಾ ಆ್ಯಡ್ ಆಯಿತು. ಇನ್ನು ಸ್ವಲ್ಪ ಕೊರಿಯಾಂಡರ್. ಆವಾಗ ಸ್ವಲ್ಪ ಗೀ ಆ್ಯಡ್ ಮಾಡಬೇಕು, ತುಪ್ಪ. ಗ್ಯಾಸ್ ಆಫ್ ಮಾಡಿಕೊಂಡು ನೆಕ್ಸ್ಟು ಇನ್ಮೇಲೆ ಇದನ್ನು ಚಪಾತಿ ತವೆ ಇಡಬೇಕು. ಚಪಾತಿ ತವೆ ಇಟ್ಮೇಲೆ ಇದನ್ನು ರೈಸ್ನ ಇಡಬೇಕು. ಈಗ 2 ನಿಮಿಷ ಫುಲ್ ಸ್ಪೀಡ್ ಫ್ಲೇಮ್ ಇಟ್ಕೊಂಡು ಆಮೇಲೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ಮಿನಿಟ್ ಇಡಬೇಕು ಬಿರಿಯಾನಿ. ಓಕೆ, ಪ್ಲೇಟ್ ಕವರ್ ಮಾಡಬೇಕು. ನೆಕ್ಸ್ಟ್ ಇದ್ರ ಮೇಲೆ ಏನಾದರೂ ಭಾರ ಇರುತ್ತಾ ಅದನ್ನ ಇಡಬೇಕು. ಈ ಥರ ಚಿಕನ್ ಬಿರಿಯಾನಿ ಆಗುವವರೆಗೆ ಒಂದು ಸ್ವಲ್ಪ ರೈತಾ ಪ್ರಿಪ್ರೇಷನ್ ಮಾಡ್ಕೋತೀವಿ. ಫಸ್ಟು ಆನಿಯನ್ ಆ್ಯಡ್ ಮಾಡಬೇಕು. ನೆಕ್ಸ್ಟು ಟೊಮೆಟೊ ಹಾಕಬೇಕು. ನೆಕ್ಸ್ಟು ಇದರಲ್ಲಿ ಕರ್ಡ್ ಹಾಕಬೇಕು. ಕೋಲ್ಡ್ ಇದೆಯಾ ಕರ್ಡು? ಇದರಲ್ಲಿ ಅದು ಸಾಲಿಲ್ಲ ಪ್ಲೇಸು, ಅದಕ್ಕೆ ಒಂದು ಬೌಲಲ್ಲಿ ಹಾಕ್ತಾಯಿದ್ದೀವಿ. ಕ್ಯಾರೆಟ್ನ ಹೆಚ್ಚಬೇಕು, ಇದರಲ್ಲಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಸ್ವಲ್ಪ ಜೀರಾ ಪೌಡ್ರ್ ಅಲ್ವಾ, ಜೀರಾ ಪೌಡ್ರ್ ಆ್ಯಡ್ ಮಾಡಬೇಕು. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರ, ಫುಲ್ ಮಿಕ್ಸ್ ಮಾಡಬೇಕು. ಚಿಕನ್ ದಮ್ ಬಿರಿಯಾನಿ ಇಟ್ಸ್ ರೆಡಿ. ದಮ್ ಬಿರಿಯಾನಿ ಹೆಂಗೆ ರೆಡಿ ಆಗಿದೆ ನೋಡಿ. ವಾವ್, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಹರೀಶ್ ಫಾರ್ ಕುಕಿಂಗ್. ಸೂಪರ್ ಆಗೋಗಿದೆ. ಥ್ಯಾಂಕ್ ಯು ಹರೀಶ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Subscribe my YouTube channel.